ಆಡಿಯನ್ಸಿಗೆ ಅದೇ ಅವ್ರಿಗೆ ಗೊತ್ತಿಲ್ಲ. ಉಪೇಂದ್ರ ಅಂದ ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿಗೆ ಉಪ್ಪಿ ಬಾಸ್ ಒಬ್ಬನೇ ಆಧಿಪತ್ಯ ಆಗಿರಬೇಕು. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಆಗಿಂದ ಏನು ಕ್ರೇಜ್ ಇತ್ತು ಇವಾಗ ಹಂಗೆ ಇದೆ. ಆ ಕ್ರೇಜ್ ನಾನು ನೋಡಿದ್ದೆ ಅಣ್ಣನಿಂದ. ಅಂದ್ರೆ ಅಂತ ಅಭಿಮಾನ ನಮ್ಮ ಹತ್ರ ಐತಣ. ಆ ಪಿಕ್ಚರ್ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಈಗ ಅದು 25-26 ವರ್ಷದಿಂದ ಬಂದಿರೋ ಮೂವಿನ ಟಿ ವಿಯಲ್ಲಿ ಫೋನಲ್ಲಿ ನೋಡ್ತಿದ್ವಿ. ಬಟ್ ಈಗ ಥಿಯೇಟ್ರಲ್ಲಿ ನೋಡ್ಬೇಕಂತ ತುಂಬ ಆಸೆ ಇತ್ತು, ಹಂಗಾಗಿ ಬಟ್ ನೋಡಿದ್ದೀವಿ. ಉಪ್ಪಿ ಸರ್ ಮೂವಿ ಸಖತ್ತಾಗಿದೆ. ಈ ರಿಯಲ್ ಸ್ಟೋರಿ ಈ ಥರ ಮಾಡೋದ್ರಿಂದ ಏನಾದರೂ ಅವ್ರದ್ದು ಫಿಲಮ್ನ ಬ್ಯಾನ್ ಮಾಡಿದ್ರೇನೋ, ಬಟ್ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಬರೋ UI ಫಿಲಮ್ ಹೆಂಗಿದೆ ಏನಂತ ಗೊತ್ತಿಲ್ಲ. ಬಟ್ ಫಿಲಮ್ ಸ್ಟೋರಿ ಮಾತ್ರ ಸಖತ್ತಾಗಿದೆ, ಖುಷಿ ಆಯಿತು. ಅಣ್ಣ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಇವತ್ತು ರಿಲೀಸ್ ಆಗುತ್ತೆ ಮತ್ತೆ ಬಂದೀವಣ್ಣ. ಯಾಕಂದ್ರೆ ಅಂತ ಅಭಿಮಾನ ನಮ್ಮ ಹತ್ರ ಐತಣ. ಆ ಪಿಕ್ಚರ್ ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಚೆನ್ನಾಗಿದೆ. 26 ವರ್ಷ ಹಿಂದೆ ಹೋಗಿ ಬಂದಂಗೆ ಆಯಿತು. ಸೂಪರ್. ಚೆನ್ನಾಗಿದೆ. ಚೆನ್ನಾಗಿದೆ. ಅದಕ್ಕೋಸ್ಕರ ಬಂದಿದ್ದು. ಖುಷಿ ಆಯಿತು ಭಾಳ ದಿನ. ಕನ್ನಡ ಇಂಡಸ್ಟ್ರಿಗೆ ಉಪ್ಪಿ ಬಾಸ್ ಒಬ್ಬನೇ ಆಧಿಪತ್ಯ ಆಗಿರಬೇಕು. ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಅರ್ಥ ಮಾಡಿಕೊಂಡನು ಬುದ್ಧಿವಂತ. ಜೈ ಉಪ್ಪಿ ಬಾಸ್. ಚೆನ್ನಾಗಿದೆ ಬಾಬು. ನಮಸ್ತೆ. 26 ವರ್ಷಗಳ ಹಿಂದೆ ನಾವುಗಳು ಅಭಿಮಾನಿಗಳು ಆಗಿದ್ದೇ ಈ ದಿನ ಫೆಬ್ರವರಿ 12, 1998, ಮೇ 17, 2024 ನಾವು ಅಭಿಮಾನಿಗಳು ಆಗಿದ್ದ ದಿನಗಳು ಅಂತ ಅನ್ಕೊಳ್ತಾ ಇದ್ದೀವಿ. ಅಂದಿನ ಕ್ರೇಜು ಇಂದಿನವರೆಗೂ ಹಾಗೇ ಇದೆ. ಈ ಅಭಿಮಾನಿಗಳು ಶಂಕರ್ ಉಪ್ಪಿ ಸ್ಟಾರ್ ಸಂಘನ ಹುಟ್ಟಿದ್ದೇ ಇವತ್ತೇ. ಅಂದು ಇಂದು ಮುಂದೂ ಹಾಗೆ ಇರುತ್ತೆ. ಜೈ ಉಪ್ಪಿ ಅಣ್ಣ. ನೆಕ್ಸ್ಟ್ UI ಮೂವಿಗಾಗಿ ಕಾಯ್ತಾ ಇದ್ದೀವಿ. ಜೈ ಉಪ್ಪಿ ಬಾಸ್. ಜೈ ಉಪ್ಪಿ ಬಾಸ್. ಜೈ ಉಪ್ಪಿ ಬಾಸ್. ಸರ್ ನಾವು ಅವಾಗ್ಲಿಂದನೂ ನಾವು ಇನ್ನೂ ಹುಡ್ತಾ ಇಲ್ಲ. ಇನ್ನೂ ಹುಟ್ಟಿದ್ದು ಒಂದು 5-6 ವರ್ಷ ಆಗಿರ್ಬೋದು ಅಷ್ಟೇ. ಅವಾಗ ಫಿಲಮ್ ಹುಟ್ಟಿದ್ದು. ನಾವಿವಾಗ ಇಷ್ಟು ಒಂದು 31 ವರ್ಷ ಆಯಿತು ಬಂದು. ಆಗಿಂದ ಏನು ಕ್ರೇಜ್ ಇತ್ತು ಇವಾಗ ಹಂಗೆ ಇದೆ. ಆ ಕ್ರೇಜ್ ನಾನು ನೋಡಿದ್ದೆ ಅಣ್ಣನಿಂದ. ಅಣ್ಣ ಯಾವತ್ತಿದ್ರು ಅಣ್ಣನೇ, ಬಾಸ್ ಯಾವತ್ತಿದ್ರು ಬಾಸೆ. ಅಣ್ಣ ಸಿನಿಮಾ ನಾನು ಸುಮಾರು ಒಂದು 6 ವರ್ಷ ಇದ್ದೇನೆ. ಅವಾಗ ರಿಲೀಸ್ ಆಗಿದೆ. ಅವಾಗ ಬಿಟ್ಟರೆ ನಾನು ಥಿಯೇಟ್ರಲ್ಲಿ ನೋಡಿರೋದು ಇದೇ ಫಸ್ಟ್ ಟೈಮ್. ಯಾಕಂದರೆ ಬಾಸ್ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದೆ ನಮಗೆ. ಅದಕ್ಕೋಸ್ಕರನೇ ಇವಾಗ ರಿಲೀಸ್ ಆಗಿದ್ದು ಇದೇ ಫಸ್ಟ್ ಟೈಮು. ಹೌದ್ರಾ? 26 ವರ್ಷದಲ್ಲಿ ಇದೇ ಮೊದಲನೇ ಬಾರಿ. ಹಂಗಾಗಿ ನಾವು ಸಿನಿಮಾ ನೋಡಿದ್ವಿ. ತುಂಬ ಸಂತೋಷ ಆಯಿತು. ಎಂಜಾಯ್ ಮಾಡಿದ್ವಿ. ಸೂಪರಾಗಿದೆ. ನಾವು ಪಿಕ್ಚರು 98ರಲ್ಲಿ ನೋಡಿದ್ದೀವಿ ರೀ. ಅದಾದಮೇಲೆ ಇದೆ ಮತ್ತೆ ನೋಡ್ತಿರೋದ್ರಿ. ಅವಾಗ 38 ಸತಿ ನೋಡಿದ್ವಿ. ಇವಾಗ ಒಂದು 37 ಸತಿ ಥಿಯೇಟ್ರ್ ನೋಡಿದ್ವಿ. ಏನಂದ್ರೆ ಅದು ಜೀವನ ಹೆಂಗೈತೆ ಅಂತ ತೋರಿಸ್ಕೊಟ್ಟಿದ್ದೆ ಉಪ್ಪಿ ಸರ್. ಮತ್ತು ಅದನ್ನ ಜನಗಳಿಗೆ ಗೊತ್ತಿಲ್ಲ, ನೋಡಲಿ ಅಂತ ನಮ್ಮ ಒಂದು ಅಪೇಕ್ಷೆ ಅಷ್ಟೇ ರೀ. ಹಳೆ ಸಿನಿಮಾ ಯಾಕೆ ಆಡಿಯನ್ಸಿಗೆ ಅದೇ ಅವ್ರಿಗೆ ಗೊತ್ತಿಲ್ಲ. ಉಪೇಂದ್ರ ಅಂದ ಏನಂದ್ರೆ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಉಪೇಂದ್ರ ಅಂತ ಏನಂತ ಗೊತ್ತಾಗ್ಬೇಕಂದ್ರೆ ಈ ಚಿತ್ರ ನೋಡಿದ ಮೇಲೆ ಗೊತ್ತಾಗತ್ತರ ಅವ್ರಿಗೆ. ಸುಮ್ಕೆ ಅವ್ನಂಗೆ ಇವ್ನಿಂಗೆ ಅವ್ನಂಗೆ ಇವ್ನಂಗೆ ಅನ್ನೋದಲ್ಲ. ಫಸ್ಟ್ ನೋಡ್ಬೇಕ್ರಿ, ನೋಡಿ ಆಮೇಲೆ ಹೇಳ್ಬೇಕ್ರಿ. ಇವಾಗ ಕೆಲವೊಬ್ರು ಹೇಳ್ತಾರೆ ಇವಾಗಿನ ಕಾಲದ ಹುಡುಗರು ಇವಾಗ ಅವ್ರಿಗೇನು ಅರ್ಥ ಆಗಲ್ಲ, ಏನು ಗೊತ್ತಿಲ್ಲ, ಗಾಳಿಲ್ಲ, ಗಂಧಿಲ್ಲ. ಇಂಥ ತಿಳುವಳಿಕೆ ಚಿತ್ರಗಳು ನೋಡಿದ್ರೆ ಗೊತ್ತಾಗತ್ತೆ. ಅರ್ಥ ಮಾಡ್ಕೊಂಡು ಸ್ವಲ್ಪ ಕೆಟ್ಟ ಕೆರೆ ಇಡೋದು